ಊರಲ್ಲಿ ಓಡಾಡ್ತಾ ಇದ್ರೆ ರಾಜಲಕ್ಷ್ಮಿ ಮಾವ ಅಂತ ನನಗೆಷ್ಟು ಗೌರವ ಕೊಡ್ತಾರೆ ಗೊತ್ತಾ? ಅದಕ್ಕೆ ಗೆಲ್ತಾರೆ ಅಂತ ನನಗೆ ಯಾವಾಗ್ಲೂ ಗೊತ್ತಿತ್ತಪ್ಪ. ಅತ್ಗೆ ಸೊಸೆ ಅಂತ ನೀವ್ ಹೇಳ್ತೀರಾ ಅಷ್ಟೇ. ಅವಳಿಗೆ ಮಾತ್ರ ನನ್ ಗಂಡನ್ ಮನೇನ ಮತ್ತೆ ಮನೆ ಅನ್ನೋ ಆಲೋಚನೆನೇ ಇಲ್ಲ. ಅಂದ್ರೆ? ಹೌದು, ಈ ಮನೆ ಮೇಲೆ ಗೌರವ ಇದ್ದಿದ್ರೆ ಕಪ್ ಗೆದ್ದಿದ ತಕ್ಷಣ ನೇರವಾಗಿ ಈ ಮನೆಗ್ ತರ್ಬೇಕಿತ್ತು. ಮದ್ವೆ ಆಗಿರೋ ಹೆಣ್ಣಿಗೆ ಅತ್ತೆ ಮಾವನೇ ತಾನೇ ತಂದೆ ತಾಯಿ. ನಿಮ್ ಹತ್ರ ತಾನೇ ಬಂದ್ ಆಶೀರ್ವಾದ ತಗೋಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಹೆತ್ತೋರ್ ಮನೆಗ್ ಹೋಗಿ ಆ ಮನೇಲಿ ಸಂಭ್ರಮ ಮಾಡ್ತಿದ್ದಾಳೆ. ಆದ್ರೂ ನಮ್ಮ ಮೇಲ್ ಅಭಿಮಾನ ಯಾಕಿರುತ್ತೆ? ಅವಳು ಚೆನ್ನಾಗ್ ಆಡ್ಬೇಕು, ಕಪ್ ಗೆಲ್ಬೇಕು, ಎಲ್ರಿಗೂ ಹೆಸರು ತಗೊಂಡ್ ಬರ್ಬೇಕು ಅನ್ನೋ ಆಲೋಚನೆ ನಿಮ್ಮಿಬ್ರಿಗೂ ಇದ್ರೆ ಅವಳೇ ಸಪೋರ್ಟ್ ಮಾಡ್ತಿದ್ಲು ಅಲ್ವಾ? ಯಾವಾಗ ನೋಡಿದ್ರು ಏನೋ ಒಂದ್ ಕೆಲ್ಸ ಹೇಳೋದು, ಅವಳು ಪ್ರಾಕ್ಟೀಸ್ಗೆ ಹೋಗ್ದಂಗೆ ಯಾವಾಗ್ಲೂ ತಡೆಯೋದು, ಅವಳು ಎಲ್ಲಿ ಸಾಧನೆ ಮಾಡ್ಬಿಡ್ತಾಳೋ ಅಂತ ಅವಳಿಗೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಡೋದು. ಅದನ್ ಬಿಟ್ಟು ನೀವು ಬೇರೆ ಇನ್ನೇನ್ ಮಾಡಿದ್ರಿ? ಅದಕ್ಕೆ ಮನೆಗ್ ಬಂದಿಲ್ಲ. ಅವಳನ್ನ ಮೊದ್ಲಿಂದನೂ ಯಾರು ಸಪೋರ್ಟ್ ಮಾಡ್ತಿದಾರೋ, ಯಾರು ಪ್ರೋತ್ಸಾಹ ನೀಡ್ತಾ ಇದಾರೋ ಅಲ್ಗೆ ಹೋಗಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ನೋಡಿ ಅತ್ತೆ, ಮಾವ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟೇ ಬಿಡು, ಅವ್ರಿಗೇನಾದ್ರೂ ಕೋಪ ರೋಷ ಅನ್ನೋದಿದ್ಯಾ? ಸೊಸೆ ಗೆದ್ದಿದ್ದಾಳೆ, ಊರೆಲ್ಲ ಸಂಭ್ರಮ ಪಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಹೊರತು ಆ ಸೊಸೆ ಇನ್ನು ಮನೆಗ್ ಬಂದಿಲ್ಲ ಅನ್ನೋ ಯೋಚನೆನೇ ಇಲ್ಲ ಇವ್ರಿಗೆ. ಅದು ಅವಮಾನ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಏನೇ ನಿನ್ ಉದ್ದೇಶ? ಮತ್ತಿನೇನು, ನಮ್ ಮನೆಗ್ ಬರ್ದೆ ನೇರವಾಗಿ ಅಲ್ಲಿ ಹೋಗಿದ್ದಾಳೆ ಅಂದ್ರೆ ಅವಳು ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಅಂತ ಅರ್ಥ ತಾನೆ? ಅವ್ರಿಗ್ ಕೊಡೋಷ್ಟು ಮರ್ಯಾದೆನು ನಮಗ್ ಕೊಡಲ್ಲ ಅತ್ತೆ. ಅವಳು ಗೆದ್ದಿರೋ ವಿಚಾರ ಗೊತ್ತಾದಾಗಿಂದ ಅವಳಿಗೆ ವಿಶ್ ಮಾಡ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದೀವಿ. ಕಾದು ಕಾದು ಕಾಲ್ ನೋವು ಬರ್ತಿದ್ಯಾ ಹೊರತು ಅವಳಿಗೆ ಮಾತ್ರ ಮನೆಗ್ ಬರ್ಬೇಕು ಅನ್ನೋ ಪ್ಲಾನೇ ಇಲ್ಲ. ಅಲ್ಲಿ ನೋಡಿ, ಅಣ್ಣನೇ ಬಂದ್ಬಿಟ್ರು. ಬಾರಾಜಿ, ಇಬ್ರಿಗೂ 100 ವರ್ಷ ಆಯ್ಸು. ನಿಮ್ ಕೋಪ, ಹೊಟ್ಟೆ ಕಿಚ್ಚು ಎಲ್ಲನ್ ಪಕ್ಕಕ್ಕಿಟ್ಟು ಮೊದ್ಲು ದೃಷ್ಟಿ ತೆಗೀರಿ. ಅವಳಿಗೆ ದೃಷ್ಟಿ ತೆಗಿಲಿಲ್ಲ ಅಂದ್ರೆ ಏನು ನಷ್ಟ ಆಗಲ್ಲ ಬಿಡಿ. ಪ್ರಮೀಳಾ, ಊರಿನ ಜನ ಎಲ್ಲ ಬಂದ್ರೆ ಕಷ್ಟ. ಸೊಸೆಗೆ ಕನಿಷ್ಠ ಪಕ್ಷ ಆರ್ತಿನೂ ಮಾಡಿಲ್ಲ ಅಂತ 4 ಜನ ನೋಡಿದ್ರೆ ಆಡ್ಕೋತಾರೆ. ಹೋಗು, ಮೊದ್ಲು ಹೋಗಿ ನೀನ್ ಆರ್ತಿ ತಗೊಂಡ್ ಬರೋಗು. ಥ್ಯಾಂಕ್ ಯು. ಹೊಸ್ಲುವರೆಗೂ ಬರದ್ ಕೂಡ ಗೊತ್ತಿಲ್ಲ, ನೋಡಿದ್ರೆ ಕಪ್ ಗೆದ್ಕೊಂಡ್ ಬಂದಿದ್ದಾಳಂತೆ. ಅಮ್ಮ, ಮುಖ್ಯವಾಗಿ ನಿನ್ ದೃಷ್ಟಿ, ಅಸ್ಮಿತನ್ ದೃಷ್ಟಿ ಬೀಳದೆ ಇರೋ ಹಾಗೆ ನೋಡು. ಅಮ್ಮ, ರಾಜಿ ಮನೇಲಿ ದೃಷ್ಟಿ ತೆಗೆದ್ರು. ಹೇಳ್ಬೇಕಲ್ವೇನೋ, ಚಪ್ಲಿ ಬಿಟ್ಟು ಒಳಗಡೆ ಬನ್ನಿ. ಬಾರಾಜಿ. ಅಮ್ಮ ರಾಜಲಕ್ಷ್ಮಿ, ಏನಮ್ಮ ಇದು? ನೀನ್ ಹುಟ್ಟಿದ್ದಕ್ಕೆ, ನಮ್ಮೂರಿನ ಸೊಸೆ ಆಗಿದ್ದಕ್ಕೆ ನಮ್ಮೂರ್ಗೆ ಒಳ್ಳೆ ಹೆಸರು ತಂದಿದ್ಯಮ್ಮ. ತುಂಬಾ ಸಂತೋಷನಮ್ಮ. ಎಲ್ರೂ ನಿನ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ ರಾಜಲಕ್ಷ್ಮಿ. ಎಲ್ರೂ ಬಾಯಲ್ಲೂ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ. ಇಷ್ಟು ಜನಗಳ ಅಭಿಮಾನ ಸಿಕ್ಕಿದೆ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಏನಿದೆಯಮ್ಮ? ಅದು ನನ್ನ ಅದೃಷ್ಟ ಮಾವ. ನಿನ್ನಂತ ಹೆಣ್ಮಗಳು ಈ ಊರಿಗೆ ಸೊಸೆಯಾಗಿ ಬಂದಿರೋದು ನಮ್ಮೂರಿನ ಹೆಣ್ಮಕ್ಳೆಲ್ಲ ನಿನ್ನ ಆದರ್ಶವಾಗಿ ತಗೋತಾರಮ್ಮ. ನಿಂಗಾದ್ರೆ ಜನರೆಲ್ಲ ಜೈಕಾರ ಹಾಕ್ತಿದ್ದಾರೆ. ಅಸ್ಮಿತಾ ಆಗಿದ್ರೆ ಏಟ್ ಕೊಡ್ತಿದ್ರೇನೋ. ಶಟ್ ಅಪ್. ಕಂಗ್ರಾಟ್ಸ್ ರಾಜಿ. ಥ್ಯಾಂಕ್ ಯು. ರಾಜಲಕ್ಷ್ಮಿ, ನಮ್ ಕಾಲೇಜ್ ಮುಂದೆ ಕಂಗ್ರಾಚುಲೇಷನ್ಸ್ ಅಂತ ಒಂದು ದೊಡ್ಡ ಬ್ಯಾನರ್ ಹಾಕಿದೀವಿ. ಅಯ್ಯೋ, ಅದೆಲ್ಲ ಯಾಕೆ? ನೀ ನಮ್ಮ ಊರಿಗಷ್ಟೇ ಅಲ್ಲ, ನಮ್ ಕಾಲೇಜಿಗೆ ಕೂಡ ಒಳ್ಳೆ ಹೆಸರು ತಂದ್ಕೊಟ್ಟಿದ್ಯಲ್ವಾ. ನಿನ್ನಂತ ಸ್ಟೂಡೆಂಟ್ ಈ ಕಾಲೇಜಲ್ಲಿ ಓದ್ತಾ ಇರೋದು ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ನಿನ್ನಂತ ಗಂಡ ಇದ್ರೆ ಯಾರ್ ಬೇಕಾದ್ರೂ ಗೆಲ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ ಕಣೋ. ಇಲ್ಲಿವರೆಗೂ ಜನ ನೀನ್ ಸಾಧಿಸಿದ್ಯಾ ಅಂತ ನಿನ್ ಹೆಂಡತಿನ ಅಟ್ಟಕ್ಕೇರಿಸ್ತಿದ್ದಾರೆ. ಆದ್ರೆ ಅವಳು ಗೆಲುವು ಹಿಂದೆ ನೀನಿದ್ಯಾ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಮ್ಮ, ರಾಜಿ ಗೆದ್ರೆ ನಾನ್ ಗೆದ್ದ ಹಾಗೆ ಅಮ್ಮ.
ಆದ್ರೆ ಚಪ್ಪಾಳೆ ಅಭಿನಂದನೆ ಹೂವಿನ ಹಾರ ಎಲ್ಲ ಅವಳಿಗೆ ಸಿಕ್ತಿದ್ಯಲ್ಲೋ. ಅತ್ತೆ, ಯಾರು ಹೇಳಿದ್ರು ಹೇಳ್ದೇ ಇದ್ರು ನಾನ್ ಹೇಳ್ತಾ ಇದ್ದೀನಿ. ನಾನೀಗ ನಿಮ್ ಮುಂದೆ ಕಪ್ ಹಿಡ್ಕೊಂಡು ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನನ್ ಗಂಡ, ರಾಜಿ, ನನ್ ಶೌರ್ಯ ಸರ್, ನನ್ ಕೋಚ್. ಆ ವಿಷಯ ಅತ್ತೆ ಹೇಳೋವರೆಗೂ ನಿನಗ್ ನೆನ್ಪಿರ್ಲಿಲ್ವಾ? ಒಬ್ರು ನೆನಪು ಮಾಡಿದ್ರು ಮಾಡದೆ ಹೋದ್ರು ನನ್ನಲ್ಲಿರೋ ಅಣುವುನು ಅವ್ರು ತುಂಬಿರೋ ಧೈರ್ಯ ಸ್ಥೈರ್ಯದಿಂದಾನೆ. ಅದು ನಮ್ಮಿಬ್ರಿಗೂ ಗೊತ್ತು. ರಾಜಿಗೆ ಅಭಿನಂದನೆ ಸಲ್ಲಿಸಿದ್ಮೇಲೆ ನನ್ಗೇನ್ ಸಪರೇಟ್ ಆಗಿ ಅಭಿನಂದನೆ ಬೇಡ. ಅದಕ್ಕೆ ನಮ್ಮಿಬ್ಬರದು ಒಂದೇ ಮಾತು, ಒಂದೇ ಆಲೋಚನೆ, ಒಂದೇ ಗುರಿ. ಈ ಕಪ್ನ ನಾನಲ್ಲ ಗೆದ್ದಿದ್ದು, ರಾಜಿ, ನನ್ ಗಂಡ ಗೆಲ್ಸಿರೋದು. ರಾಜಿ, ಅಮ್ಮ ರಾಜಲಕ್ಷ್ಮಿ, ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಮ್ಮ. ನಿನ್ನ ವಿಜಯನ ಆನಂದಿಸು. ಸಂತೋಷನ ಇಲ್ಲಿಗೆ ನಿಲ್ಲಿಸಬಾರ್ದು, ನಮ್ಗೆಲ್ಲ ಪಾರ್ಟಿ ಬೇಕು. ಸರಿ ಸರಿ ಆಯ್ತು, ಪಾರ್ಟಿ ಅಷ್ಟೇ ಅಲ್ವಾ, ಕೊಡ್ಸೋಣ. ಸರ್, ಇದಕ್ಕೆಲ್ಲ ಪಾರ್ಟಿ ಯಾಕೆ ಸರ್? ಇನ್ನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಗೇಮ್ಸ್ ಇದೆ ಅಲ್ವಾ, ಅದನ್ನು ಕೂಡ ಆಡ್ಬೇಕಲ್ವಾ ನಾನು? ಗ್ರೌಂಡ್ ಅಲ್ಲಿ ಹಾಕಿ ಆಡೋದು ನಿನ್ ಕೆಲ್ಸ, ಅದನ್ನ ಸೆಲೆಬ್ರೇಟ್ ಮಾಡೋದು ನಿನ್ನ ಅಭಿಮಾನಿಗಳಾಗಿ ನಮ್ ಕೆಲ್ಸ. ನಿಮ್ಮಿಷ್ಟ. ಪಾರ್ಟಿ ಮಾಡ್ತೀರಾ? ಮಾಡ್ಕೊಳ್ಳಿ. ಕಪ್ ತಂದಿದ್ದಕ್ಕೆ ಚಪ್ಪಾಳೆ ಹೊಡೆದಿರೋ ಈ ಜನದ ಕೈಯಿಂದಾನೆ ನಿನ್ ಕಡೆ ಕೈ ಮಾಡಿ ನೀನ್ ತಪ್ಪು ಮಾಡಿದ್ಯಾ ಅಂತ ನಿನ್ನ ಚೀತು ಅನ್ಬೇಕು. ಆ ತರ ಮಾಡ್ತೀನಿ.